ಸ್ವಾಗತ ಬಯಸಿದ್ದೇನೆ. ಈ ಒಂದು ಪತ್ರಿಕಾ ಗೋಷ್ಠಿ ಕರೆಯಲಿಕ್ಕೆ ಕಾರಣ ಅಂದರೆ ನಮ್ಮ ಉತ್ತರ ಕರ್ನಾಟಕ ಶಾಮಿಯಾನ ಸಪ್ಲೈಯರ್ ಲೈಟಿಂಗ್ ಹಾಗೂ ಧ್ವನಿವರ್ಧಕ ಹಾಗೂ ಡೆಕೋರೇಷನ್ ಮಾಲೀಕರ ಜಿಮ್ಮರ್ ಸಂಘದ ಉತ್ತರ ಕರ್ನಾಟಕದ 14 ಜಿಲ್ಲೆಯಿಂದ ನಮ್ಮ ಎಲ್ಲ ವೃತ್ತಿ ಬಾಂಧವರು ದಿನಾಂಕ 18, 19, 20 ಅಂದರೆ ಇದೇ ನಾಳೆ ಶುಕ್ರವಾರ, ಶನಿವಾರ, ರವಿವಾರ ಸುಮಾರು 3,000ರಿಂದ 5,000 ಒಂದು ವೃತ್ತಿ ಬಾಂಧವರು ಇಲ್ಲೇ ಇರುವಂಥ ಅಲ್ಕುಂಟೆ ಹಾಲ್ ಹಾಗೂ ಎದುರಿಗಿರುವಂಥ ಭವ್ಯ ಮೈದಾನದಲ್ಲಿ ನಾವು ವಿಶಾಲವಾದಂಥ ಒಂದು ಜರ್ಮನ್ ಹ್ಯಾಂಗರ್ ಟೆಂಟನ್ನು ಹಾಕಿ ಸುಮಾರು 100-350 ಬೃಹತ್ವಾದಂಥ ಜರ್ಮನ್ ಹ್ಯಾಂಗರ್ ಟೆಂಟನ್ನು ಹಾಕಿದ್ದೀವಿ. ಸುಮಾರು 3 ದಿವಸ ನಡೆಯುವಂಥ ಈ ಕಾರ್ಯಕ್ರಮ ಎಲ್ಲ ನಮ್ಮ ಉತ್ತರ ಕರ್ನಾಟಕ ನಮ್ಮ ವೃತ್ತಿ ಬಾಂಧವರು ಆಗಮಿಸ್ತಿದ್ದಾರೆ. ಇದ್ರ ಜೊತೆಗೆ ನಮ್ಮ ಆಲ್ ಇಂಡಿಯಾ ಒಂದು ಪ್ರತಿನಿಧಿಗಳು, ಆಲ್ ಇಂಡಿಯಾ ನಮ್ಮ ಕಮಿಟಿಯ ಪ್ರತಿನಿಧಿಗಳು ಸಹಿತ ಈ ಕಾರ್ಯಕ್ರಮ ಆಗಮಿಸ್ತಿದ್ದಾರೆ. ಈ 3 ದಿವಸ ಕಾರ್ಯಕ್ರಮದಲ್ಲಿ ಇಡೀ ದೇಶದಿಂದ ನಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಳಿಗೆಗಳು, ಟೆಂಟ್ ಸಾಮಾನು ಇರ್ಬೋದು, ಬಟ್ಟೆ ಇರ್ಬೋದು, ಕೂಲರ್ಸ್ ಇರ್ಬೋದು, ನಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳೊಂದು ಮಳಿಗೆಗಳು ಸುಮಾರು 100 ಮಳಿಗೆಗಳು ಈಗಾಗಲೇ ಬುಕ್ ಆಗಿದ್ವಿ. ಅವೆಲ್ಲ ಇಡೀ ದೇಶದಿಂದ ದಿಲ್ಲಿ ಇರ್ಬೋದು, ಸೂರತ್ ಇರ್ಬೋದು, ಇಲ್ಲಿ ಹೈದರಾಬಾದ್ ಇರ್ಬೋದು, ಕೋಲ್ಹಾಪುರ್, ಸಾಂಗ್ಲಿ, ಸೋಲಾಪುರ್ ಎಲ್ಲ ಕಡೆಯಿಂದ ಮಳಿಗೆಗಳು ಈಗಾಗಲೇ ಬುಕ್ಕಿಂಗ್ ಆಗಿವೆ, ಬರ್ತಾ ಇದ್ದಾರೆ. ಇದು ಮಾಡುವ ಉದ್ದೇಶ ಇಷ್ಟೇ, ನಮ್ಮ ವೃತ್ತಿ ಬಾಂಧವರಿಗೆ ಯಾವ ವಸ್ತು ಎಲ್ಲಿ ಸಿಗ್ತದೆ ಗೊತ್ತಾಗಬೇಕು, ಅವ್ರ ಬೆಳವಣಿಗೆ ಆಗಬೇಕು. ಈ ಉದ್ದೇಶವನ್ನು ನಾವು ಈ ಸಮ್ಮೇಳನ ಪ್ರತಿ ವರ್ಷ ನಾವು ಬೇರೆ ಬೇರೆ ಜಿಲ್ಲೆ ಮಾಡ್ತಾ ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನಾರ್ತ್ ಕರ್ನಾಟಕ ಅಧ್ಯಕ್ಷರು ಬರಬೇಕಾಗಿತ್ತು, ಅವ್ರ ಗಾಡಿ ಏನೋ ಪ್ರಾಬ್ಲಮ್ ಆಗಿದ್ದಕ್ಕೆ ಅವ್ರು ಇನ್ನೂ ಬರಲಿಕ್ಕೆ 1 ಗಂಟೆ ಲೇಟ್ ಆಗ್ತದೆ ಅಂದರು. ಅದಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ಪ್ರಾರಂಭ ಮಾಡಿದ್ವಿ. ನಾನು ಜಿಲ್ಲಾಧ್ಯಕ್ಷ, ಬಿಜಾಪುರ ಜಿಲ್ಲಾಧ್ಯಕ್ಷ ಶಿವಾನಂದ ಮನ್ಕರ್ ಅಂತೇಳಿ, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಮ್ಮ ಕಣಸೆ ಮಾಧವರಾವ್ ಕಣಸೆ ಅಂತ. ನಮ್ಮ ಈ ಉತ್ತರ ಕನ್ನಡ ಸಂಘದ ಒಂದು ಪ್ರಾರಂಭ ಮಾಡಬೇಕಾದ್ರೆ ನಾವು ಸುಮಾರು 21 ವರ್ಷಗಳ ಹಿಂದೆ ಅಂದರೆ 2004ರಲ್ಲಿ ಈ ಬಿಜಾಪುರ ನಗರದಲ್ಲಿನೇ ನಾವು ಉತ್ತರ ಕರ್ನಾಟಕ ಎಲ್ಲ ನಾವು ಬಿಜಾಪುರ ಜಿಲ್ಲೆಯವರು ಸೇರಿ ನಾವು ಏನಾದರೂ ಒಂದು ಸಂಘಟನೆ ಮಾಡಬೇಕಂತ ಒಂದು ಯೋಚನೆ ಮಾಡಿ ಇಡೀ ಉತ್ತರ ಕರ್ನಾಟಕ ಇರುವಂಥ ಎಲ್ಲ 14 ಜಿಲ್ಲೆ ನಾವು ಪ್ರವಾಸ ಮಾಡಿದೆವು. ಆ ಪ್ರವಾಸ ಮಾಡಿ ಇಲ್ಲಿ ಬಿಜಾಪುರದಲ್ಲಿರುವಂಥ JP ಗಾರ್ಡನ್ನಲ್ಲಿ ಎಲ್ಲ ಉತ್ತರ ಕನ್ನಡ ಜನರಿಗೆ ಸೇರಿಸಿದ್ವಿ. ಯಾಕಂದರೆ ಒಂದು ನಮಗೆ ಸರ್ವಿಸ್ ಟ್ಯಾಕ್ಸ್ ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಸರ್ಕಾರ ದೊಡ್ಡ ಪ್ರಮಾಣದ ಸರ್ವಿಸ್ ಟ್ಯಾಕ್ಸ್ ನಮಗೆ ಹಾಕಿತ್ತು, ಕೇಂದ್ರ ಸರ್ಕಾರ. ಅದಕ್ಕೆ ನಾವು ಉತ್ತರ ಕನ್ನಡ ಒಂದು ಸಂಘಟನೆ ಮಾಡಬೇಕಂತ ಉದ್ದೇಶ ಮಾಡಿಕೊಂಡು ಬಿಜಾಪುರದಲ್ಲಿ 2004ರಲ್ಲಿ ಈ ಉತ್ತರ ಕನ್ನಡ ಒಂದು ಸಂಘಟನೆ ಪ್ರಾರಂಭ ಮಾಡಿದ್ವಿ. ಬೃಹತ್ವಾದಂಥ ಒಂದು ಸಮ್ಮೇಳನ 2004ರಲ್ಲಿ ನಡೀತು. ಮುಂದೆ ಪ್ರತಿ ಜಿಲ್ಲೆಗೆ ಪ್ರತಿ ವರ್ಷ ಈ ಸಮ್ಮೇಳನ ನಡೀತಾ ಬಂದಿದ್ದಿದೆ. ಕಳೆದ ವರ್ಷ ಗದಗದಲ್ಲಿ ಆಯಿತು, ಅದಕ್ಕೆ ಮುಂಚೆ ರಾಮದುರ್ಗದಲ್ಲಿ ಆಯಿತು. ಹೀಗೆ ಪ್ರತಿ ವರ್ಷ ಬೇರೆ ಬೇರೆ ಜಿಲ್ಲೆಯೊಳಗೆ ನಮ್ಮ ಎಲ್ಲ ವೃತ್ತಿ ಬಾಂಧವರು ಸೇರಿ ಒಂದು ಒಂದು ಚಲೋ ವೃತ್ತಿ ಬಾಂಧವರು ಒಂದು ಹಬ್ಬ ಅಂತ ಹೇಳಿದ್ರು ತಪ್ಪಾಗಿಲ್ಲ. ನಾವೆಲ್ಲ ಸೇರಿ 3 ದಿವಸ, ಯಾಕಂದರೆ ನಮ್ಮ ಉದ್ಯೋಗ ಹಿಂಗಿದೆ, ನಾವು 24 ತಾಸು ಸರ್ವಿಸ್ ಕೊಡಬೇಕಾಗ್ತದೆ. ನಮ್ಮ ಉದ್ಯೋಗ ಯಾವುದೇ ಕಾರ್ಯಕ್ರಮ ಬಂದರೆ ರಾತ್ರಿ 12 ಫೋನ್ ಬಂದರೂ ಹೋಗಿ ಎಲ್ಲ ಅಟೆಂಡ್ ಮಾಡಬೇಕು. ಇಂಥ ಒಂದು ಉದ್ಯೋಗ ಇದೆ. ಅಂಥ ಉದ್ಯೋಗ ಎಲ್ಲ ಈ ಯಾಕೆ ಈ ಟೈಮ್ ಹಿಂಗಿದೆ, ನಮ್ಮ ಸೀಸನ್ ಇರೋದಿಲ್ಲ. ಅದಕ್ಕೆ ಈ ಸೀಸನ್ ಟೈಮ್ ಒಂದು ಗುರ್ತು ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ವೃತ್ತಿ ಮಾಡುವ ಒಂದು ಕಡೆ ನಾವು ಇಡೀ ಉತ್ತರ ಕನ್ನಡ ಒಂದು ಕಡೆ ಸೇರಿ 3 ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ನಡೆಸಿಕೊಡ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಅವ, ಬೇರೆ ಬೇರೆ 3 ದಿವಸ ಗೋಷ್ಠಿಗಳು ಆಗ್ತವೆ. ಈ ರೀತಿ 3 ದಿವಸ ಕಾರ್ಯಕ್ರಮ ಇದೇ ಬಿಜಾಪುರದಲ್ಲಿ 3 ದಿವಸ ನಡೀತದೆ. ಇದೇ ರೀತಿ 3ನೇ ದಿವಸ ಮಧ್ಯಾಹ್ನ ಈ 3 ದಿವಸ ಸಮಾರಂಭ ಮಧ್ಯಾಹ್ನ ನಡೀತದೆ. ಅದೇ ಸಾಯಂಕಾಲ ಬಿಜಾಪುರ ಜಿಲ್ಲೆಯ ಒಂದು ಸಮಾವೇಶ ನಾವು ಸಾಯಂಕಾಲ ಮಾಡ್ತಿದ್ದೀವಿ 3ನೇ ದಿವಸ. ಆ 3ನೇ ಸಮಾವೇಶಕ್ಕೆ ಇಡೀ ನಮ್ಮ ಬಿಜಾಪುರ ನಗರ ಹಾಗೂ ನಮ್ಮ ಜಿಲ್ಲೆ, ನಮ್ಮ ಕುಟುಂಬ ಸಹಿತ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಯೋಚನೆ ನಾವು ಮಾಡಿದ್ದೀವಿ. ಯಾಕಂದರೆ 3 ದಿವಸ ಇಡೀ ನಾವು ಉತ್ತರ ಕನ್ನಡ ಪ್ರತಿನಿಧಿಗಳಿರೋದ್ರಿಂದ ಬಿಜಾಪುರ ಜಿಲ್ಲೆಯವರಲ್ಲಿ ಅವಕಾಶ ಸಿಗಲಿಕ್ಕಿಲ್ಲ, ಮತ್ತು ನಮ್ಮ ಫ್ಯಾಮಿಲಿಗಳ ಅವಕಾಶ ಸಿಗಲಿಕ್ಕಿಲ್ಲ ಅಂತ ಹೇಳೋದು ನಾವು 3ನೇ ದಿವಸ ಸಾಯಂಕಾಲ ನಮ್ಮ ಜಿಲ್ಲಾ ಸಮಾವೇಶ ಅಂತ ನಾವು ಸಾಯಂಕಾಲ ಮಾಡ್ಕೊಂಡಿದ್ವಿ. ಅದಕ್ಕೆ ಈ 3 ದಿವಸದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸಹಕಾರ ನಮ್ಗೆ ಬೇಕು.
3 ದಿನದ ಕಾರ್ಯಕ್ರಮ ತಾವೆಲ್ಲ ಬನ್ನಿ, ನಮಗೆ ಸರ್ಕಾರ ಕೊಡಿ, ನಮ್ಮ ವಿರೋಧ ಕಾರ್ಯಕ್ರಮಕ್ಕೆ ಒಂದು ಪ್ರಚಾರ ಸಾಕಷ್ಟು ನೀವು ಕೊಟ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಆಶೆ ವ್ಯಕ್ತಪಡಿಸ್ತಾ ತಾವೆಲ್ಲ ಬಂದಿದ್ದಕ್ಕೆ ಇನ್ನೊಮ್ಮೆ ನನ್ನ ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಪ್ರಾರಂಭದ ಮಾಜಿ ಖಜಾಂಚಿ ಅಪ್ಪಣ್ಣಗಾಯಿ ಅವರು ಹಾಗೂ ಬಾಪು ಬಕಾಲ್ ಅವರಿಗೆ ಉತ್ತರ ಕರ್ನಾಟಕ ಅವರು ಉಪಾಧ್ಯಕ್ಷರು ಮತ್ತು ಉತ್ತರ ಕರ್ನಾಟಕ ನಮ್ಮ ಸೋನಿಯಾ ಆನಂದ್ ಅವರು ಹಾಗೂ ನಮ್ಮ ನಗರ ಅಧ್ಯಕ್ಷ ಅಂತ ಪ್ರಕಾಶ್ ತಾಳಿಕೋಟಿ ಅವರು ಹಾಗೂ ಅಂಬರೀಶ್ ಹಿರೇಮಠ ಉತ್ತರ ಕರ್ನಾಟಕ ಪದಾಧಿಕಾರಿಗಳಿದ್ದಾರೆ. ಅವರು ಅಂಬರೀಶ್ ಯಳವಾರ್ ಅವರು ಈಗ ಹೀಗೆ ಉತ್ತರ ಕರ್ನಾಟಕ ಪ್ರತಿನಿಧಿಗಳು ಸಹಿತ ನಮ್ಮ ಬಿಜಾಪುರದಲ್ಲಿದ್ದಾರೆ. ಅವರು ಸಹಿತ ಈ ಪತ್ರಿಕಾಗೋಷ್ಠಿ ಇದ್ದಾರೆ. ಅದಕ್ಕೆ ನಮ್ಮ ಉತ್ತರ ಕನ್ನಡ ಅಧ್ಯಕ್ಷರು ಈ ಪತ್ರಿಕಾಗೋಷ್ಠಿ ನಡೆಸಬೇಕಾಗಿತ್ತು. ಅದಕ್ಕೆ ಅನಿವಾರ್ಯವಾಗಿ ನಾನು ಬಿಜಾಪುರ ಜಿಲ್ಲಾಧ್ಯಕ್ಷ ಈ 3 ದಿವಸ ಕಾರ್ಯಕ್ರಮ ಯಶಸ್ವಿಗೋಸ್ಕರ ನಾವು ಹಗಲು ರಾತ್ರಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಅಪೇಕ್ಷೆ 3,000ಕ್ಕೆ ಬಂದೇ ಬರ್ತಾರೆ ಅಂತ ನಮ್ಮ ಇದಿದೆ. ಇದು ರಾಜ್ಯ ಮಟ್ಟದ್ದು ಇಲ್ಲ, ಉತ್ತರ ಕರ್ನಾಟಕ 14 ಜಿಲ್ಲೆ. ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಈ ಮುಂಬೈ ಮತ್ತು ಹೈದರಾಬಾದ್. ಈಗೇನು ನಿಮ್ಮ ಏನಾದ್ರು ಸರ್ಕಾರದ ಲೆವೆಲಲ್ಲಿ ಬೇಡಿಕೆಗಳು, ನಿಮ್ಮ ಕುಂದುಕೊರತೆಗಳು ಅದು ಏನಾದ್ರು ಇದಾವ? ಅದು ಏನು ನಿರ್ಣಯಗಳನ್ನು ಸಮಾವೇಶದಲ್ಲಿ ತಗೊಳ್ತೀರಾ? ಇಲ್ಲ, ಬೇಡಿಕೆಗಳು ಅಂತ ಏನೂ ಇಲ್ಲ. ಆದರೆ ನಮಗೆ ನಮ್ಮ ಉದ್ಯೋಗಕ್ಕೆ ಒಂದು ಲೋನ್ ಕೊಡಿಸುವಂಥ ಇದು ಮತ್ತು ಒಂದು ಚಲೋ ಒಂದು ಲೇಬರ್ ಕಾರ್ಡ್ ಇದು. ಈಗ ನಿಮ್ಮ ಸಂಘಟನೆಯಿಂದ ಏನಾದರೂ ಬ್ಯಾಂಕ್ ಇದೆಯಾ, ಸೊಸೈಟಿ ಇದೆಯಾ? ಇಲ್ಲ ಇಲ್ಲ, ಏನು ಇಲ್ಲ, ಅದೇನು ಮಾಡಿಲ್ಲ. ಅದೇ ಈ ಸಲ ಅದೇ ಅಪೇಕ್ಷೆ ನಾವು ಅದೇ ಇಟ್ಕೊಂಡು ನಾವು ಬಿಜಾಪುರ ಏನು ನಾವು ಪ್ರಯಾಣ ಮಾಡಿವು. ಇವತ್ತು ಈ ಸಲ ಉದ್ದೇಶ ನಮ್ದು ಅದೇ ಇದೆ. ಒಂದು ಬೃಹತ್ವಾಗಿ ಕಾರ್ಯಕ್ರಮ ಮಾಡಿ ಶಾಮಿಯಾನ ಯಾರು ಹಾಕ್ತಾರೆ? ಶಾಮಿಯಾನ ಇದು ಜನವರಿ ಟೆಂಟ್ ಹ್ಯಾಂಗರ್ ಬಂದಿದ್ದೆ. ಅದು ನಮ್ಮವ್ರು ಹೈದರಾಬಾದ್ ಅವರು ಅವ್ರು ಬಂದು ಮಾಡ್ತಿದ್ದಾರೆ. ಯಾಕಂದ್ರೆ ಈಗ ಮಳೆಗಾಲ ಇರೋದ್ರಿಂದ ಮಳೆಗಾಲ ಇರೋದ್ರಿಂದ ನಾವು ಹೇಳಿರಿ ಶಾಮಿಯಾನ ಹೈದರಾಬಾದ್ ನಮ್ಮವರೇ ನಮ್ಮ ಉತ್ತರ ಕರ್ನಾಟಕ ಕಮಿಟಿ ಒಳಗೆ ಆಲ್ ಇಂಡಿಯಾ ಟೀಮ್ ಒಳಗೆ 2 ವರ್ಷ ಇಲ್ಲಿ ನಾವು ಮಳಿಗೆಗಳಲ್ಲಿ ಮಾರಾಟ ಪ್ರದರ್ಶನ ಎರಡು ಆದ್ರೆ ಬರುವಂತ ನಮ್ಮ ಉತ್ತರ ಕನ್ನಡ ಪ್ರತಿನಿಧಿಗಳಿಗೆ ಮಾತ್ರ 2 ದಿವಸ ಅವಕಾಶ ಇದೆ. 3ನೇ ದಿವಸ ಎಲ್ಲ ಫ್ರೀ ಅವಕಾಶ ಕೊಟ್ಟಿವಿ. 2 ದಿವಸ ಒಂದು ಕೊಟ್ಟಿವಿ, ಅವ್ರಿಗೆ ಟ್ಯಾಗ್ ಇರ್ತದೆ. ಬಾಕಿಯವ್ರು ಯಾರಿಗೂ ಒಳಗೆ 2 ದಿವಸ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. 2 ದಿವಸ ಇಲ್ಲ. ಟೋಟಲಿ ಇಲ್ಲೇ ಇದೆ. 3ನೇ ದಿವಸ ಸಾಯಂಕಾಲ 3ನೇ ದಿವಸ ಫ್ಯಾಮಿಲಿ ಹೊರಗಡೆ ಅವರಿಗಿಲ್ಲ. ಯಾಕೆ ಅವ್ರು ಸಂಬಂಧಪಟ್ಟಿದ್ದೇನೆ ಇಲ್ಲ. ಹೊಸಬ್ರು ಯಾರು ಈ ದಂಧ ಮಾಡಬೇಕಾಗಿತ್ತು ಅದಕ್ಕೆ ನಾವು ಏನು ಫೆಸಿಲಿಟೀಸ್ ಏನದ? ರಿಜಿಸ್ಟ್ರೇಷನ್ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಆಗಬೇಕು. ಬಂದು ಆಗ್ಬೋದು. ನಾನು ಚಾಲು ಮಾಡ್ತೀನಿ. ನಿಮ್ಮ ದಂಧ ನೋಡಿ ಖುಷಿ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ನಿಮ್ಮ ಸಂಘದಲ್ಲಿ? ಜಿಲ್ಲೆಯಲ್ಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ? ಬಿಜಾಪುರ ಮತ್ತು ತಾಲೂಕು 800 ಎಲ್ಲ ತಾಲೂಕಲ್ಲಿ ಜಿಲ್ಲಾದೊಳಗೆ 800 ಜನ. ಈಗ ನಿಮ್ಮ ಉತ್ತರ ಕರ್ನಾಟಕ 14 ಜಿಲ್ಲೆಯಲ್ಲಿ ಸುಮಾರಾಗಿ ಇನ್ನೂ ಹೆಚ್ಚಿಗೆ ಪ್ರಾಪರ್ ವಿಜಾಪುರಕ್ಕೆ ಏನಂದ್ರೆ 220 ಮಂದಿ ಇದ್ದವು. ಎಲ್ಲ ಲೈಟ್ ಬಂತು, ಮೈಕ್ ಬಂತು, ಪವರ್ ಬಂತು, ಆಮೇಲೆ ಕೆಟರ್ಸ್ ಬಂತು, ಡೆಕೋರೇಟರ್ಸ್ ಬಂತು. ಪ್ರಾಪರ್ ಸಿಟಿ ಒಳಗೆ ನಗರ ಘಟಕದಲ್ಲಿ 220 ಮಂದಿ. ಈಗ ನಿಮ್ಮಲ್ಲಿ ನಿರ್ದಿಷ್ಟವಾದ ಇದಿರುತ್ತಾ? ಏನು ಶಾಮಿಯಾನ ಹಾಕ್ತಿರಲ್ಲ, ಅದಕ್ಕೆ ಇಂತಿಷ್ಟೇ ಶುಲ್ಕ ತಗೊಳ್ಬೇಕು ಅನ್ನೋದು ಏನಾದ್ರು ಇರುತ್ತಾ ನಿಮ್ಮಲ್ಲಿ ಚಾರ್ಜ್? ಎಲ್ಲರದ್ದು ಒಂದೇ ರೇಟ್ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತೋ ಅಥವಾ ಗ್ರಾಹಕರು ನೋಡಿ ರೈಟ್ ಫಿಕ್ಸ್ ಮಾಡ್ತೀರಾ? ನಿಮ್ಮಲ್ಲಿ ಶಾಮಿಯಾನ ಇಲ್ಲಿ ಈಗ ಎಲ್ಲ ಜರ್ಮನ್ ಇವೆಲ್ಲ ಬಂದಿದ್ದಾವೆ. ನಿಮ್ಮಲ್ಲಿ ಎಷ್ಟು ಜನ ಸೇರಿಸೋ ಲೆವೆಲಿಗೆ ಟೆಂಟ್ ಹಾಕ್ಲಿಕ್ಕೆ ನಿಮ್ಮಲ್ಲಿ ಸೌಲಭ್ಯಗಳಿದ್ದಾವೆ? ನಾವು ಏನೇನೋ 1 ಲಕ್ಷ ಜನ ಸೇರುವಂತ ಒಂದು ಇದು ನಾವು ಮಾಡ್ತೀವಿ. ಆಮೇಲೆ ಸರ್ ಸೂಪರ್ ಸ್ಟ್ರಕ್ಚರ್ ಅಂತ ಇದೆ ಸರ್. ಲಾಸ್ಟ್ ಟೈಮ್ ಭಾರತ ವಿಕಾಸ ಸಂಗಮ ಗುಲ್ಬರ್ಗಲ್ಲಿ ಆಯ್ತಲ್ಲ, ಸ್ಟೇಡಿಯಂ ಆಯ್ತಲ್ಲ, ಭಾರತ ಸಂಸ್ಕೃತಿ ಉತ್ಸವ ಹಾಕಿದ್ದೀವಿ. ಅಟ್ ಎ ಟೈಮ್ 1,60,000 ಜನ ಕೂಡೋಷ್ಟು ಹಾಕಿದ್ವಿ. ಸೂಪರ್ ಸ್ಟ್ರಕ್ಚರ್ ಒಟ್ಟು ಟೋಟಲ್ ಎಷ್ಟು 265 ಎಕರೆ ಹಾಕಿದ್ವಿ ಸರ್.
265 acres. ಒಬ್ಬರೇ ಹಾಕಿದ್ದು ಅಥವಾ ಇಲ್ಲ, ನಾವು ಬಿಜಾಪುರ ಪ್ರಾಪರ್ ಮೇಜರ್ ಒಂದು 5-6 ಮಂದಿ ಸರ್. ಆಮೇಲೆ ಎಲ್ಲ ಟೀಮ್ ವರ್ಕ್ ಮಾಡ್ತೀವಿ ಸರ್. ದೊಡ್ಡ ಹೊತ್ತಾಗ ಎಲ್ಲ ಟೀಮ್ ವರ್ಕ್ ಮಾಡ್ತೀವಿ. ಅಂದ್ರೆ ನೀವು ದೊಡ್ಡ ದೊಡ್ಡ ಟೆಂಟ್ ಅಂದ್ರೆ 4-5 ಜನ ಸೇರ್ಕೊಂಡು ಮಾಡ್ಬಿಡ್ತೀರ. ಅಲ್ಲಿ ಸುಮಾರಾಗಿ ಭಾರತ ವಿಕಾಸ ಸಂಘ ಒಂದು 22 ಜನ ಶಾಮಿಲ್ ಆದ್ರು ಕೂಡಿ ಮಾಡಿ. ಸಮೃದ್ಧಿ ಅದ. ಆನಂದ ನಾರ್ತ್ ಕರ್ನಾಟಕ ಎಕ್ಸಿಕ್ಯೂಟಿವ್ ಬಾಡಿ ಮೆಂಬರ್ ಸರ್. ಉತ್ತರ ಕರ್ನಾಟಕದ್ದು ಎಕ್ಸಿಕ್ಯೂಟಿವ್ ಬಾಡಿ ಅಡ್ರೆಸ್ ಒಮ್ಮೆ ಹೇಳಿ ಸರ್. ಮಾರ್ಸ್ನಳ್ಳಿ. ಎಲ್ಲರೂ ದಯವಿಟ್ಟು ನಮಗೆ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು ಕಾರ್ಯಕ್ರಮಕ್ಕೆ ಹೇಳಿ ಸರ್. ಸರ್ ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಅವ್ರದೇ ಧ್ವನಿ ಪ್ರಜ್ವಲಿಸ್ತಾ ಇರೋದು. ದನಿ ಎಲ್ಲ ಮನೆ ಮುಂದಿನ ಅವ್ರಿಗೆ ಸಿಗ್ತದೆ. ಏನ್ರಿ ಪ್ರತಿಯೊಂದು ಹಳ್ಳಿಯಲ್ಲಿ ಅವ್ರದೇ ಧ್ವನಿ ಪ್ರಜ್ವಲಿಸ್ತಾ ಇರ್ತದೆ ನೋಡ್ರಿ. ಇದೆಲ್ಲ ಎಲ್ಪ್ ಅದೇ ಯಾರು ಯಾವುದೋ ಒಂದು ಮಾರಾಟದ ವಸ್ತು ಆಗಬೇಕಾಗಿತ್ತು. ಅಲ್ಲಿಂದ ಪ್ರಚಾರ ಆಗಿದೆ ಫಸ್ಟ್. ಬಾಳ ಭಾರಿ ಆಯ್ತು ನೋಡ್ರಿ. ಪ್ರಸಾದ್ ಗಾಯಿ ಅಂತ ಹೇಳಿ. ಪ್ರಸಾದ್ ಗಾಯ ಅವ್ರೆಲ್ಲರಿಗೂ ಪರಿಚಯ. ಅಪ್ಪಣ್ಣ ಗಾಯ ಇಲ್ಲ ಅದೇ ಅಪ್ಪನ original ಹಸು ಈ ಕಡೆದಾಗ. ಅಲ್ಲ ಅದೇ ಯಾರು ವಿಜಯಪುರ ಮಾಡ್ರೆ